ಮಕ್ಕಳು ಹಾಗೆ ಮಕ್ಕಳ ಪೋಷಕರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಶಾಲಾ ಮಕ್ಕಳೇ ಎಚ್ಚರ ಎಚ್ಚರ ಎಚ್ಚರ. ಜಾಸ್ತಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದೀರಾ ನೀವು, ಹಾಗಾದ್ರೆ ಹುಷಾರಾಗಿರಿ. ಇದು ಪೋಷಕರು ಸಹ ನೋಡ್ಲೇಬೇಕಾಗಿರುವಂತಹ ಸುದ್ದಿ. ನಿಮ್ಮ ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಕ್ಕೆ ಬಿಡ್ತಾ ಇದ್ದೀರಾ ಪೋಷಕರು, ಹಾಗಾದ್ರೆ ಈ ಸುದ್ದಿ ನೋಡಿ. ಮೊಬೈಲ್ ಮಾಯೆಯಿಂದ ಏನೆಲ್ಲ ಅನಾಹುತ ಆಗೋಗುತ್ತೆ ಗೊತ್ತಾ? ದಕ್ಷಿಣ ಕನ್ನಡದಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. 4500 ಮಕ್ಕಳಿಗೆ ದೃಷ್ಟಿ ದೋಷದ ಸಮಸ್ಯೆ ಉಂಟಾಗಿದೆ. ಆರೋಗ್ಯ ಇಲಾಖೆ ನಡೆಸಿದಂತಹ ಪರೀಕ್ಷೆಯಲ್ಲಿ ಈ ಮಾಹಿತಿ ಸಿಕ್ಕಿರೋದು. ದಕ್ಷಿಣ ಕನ್ನಡದ 1,45,951 ಮಕ್ಕಳ ಕಣ್ಣಿನ ತಪಾಸಣೆಯನ್ನ ನಡೆಸಲಾಗಿದೆ. ಅದರಲ್ಲಿ 1,376 ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳ ಮಕ್ಕಳ ಕಣ್ಣಿನ ಪರೀಕ್ಷೆ ಆಗಿದೆ. ಈ ಪರೀಕ್ಷೆಯಲ್ಲಿ 4,398 ಮಕ್ಕಳಲ್ಲಿ ದೃಷ್ಟಿ ದೋಷ ಸಮಸ್ಯೆ ಪತ್ತೆಯಾಗಿದೆ. 2,066 ಮಕ್ಕಳಿಗೆ ಕನ್ನಡಕ ಅನಿವಾರ್ಯ ಆಗೋಗಿದೆ. ಈ ವರದಿ ಹೇಳ್ತಾ ಇರೋದು ಮಂಗಳೂರಲ್ಲೇ 2,000ಕ್ಕೂ ಅಧಿಕ ಮಕ್ಕಳಿಗೆ ದೃಷ್ಟಿ ದೋಷದ ಸಮಸ್ಯೆ ಕಂಡು ಬಂದಿದೆ. ರಾಷ್ಟ್ರೀಯ ಅಂಧತ್ವ ನಿವಾರಣೆ ಯೋಜನೆಯಡಿಯಲ್ಲಿ ಪರೀಕ್ಷೆಯನ್ನ ನಡೆಸಲಾಯಿತು. ಜಿಲ್ಲೆಯ ಖಾಸಗಿ ಶಾಲೆಗಳನ್ನ ಹೊರತುಪಡಿಸಿ ಮಾಡಿರುವಂತಹ ಪರೀಕ್ಷೆ ಇದು. ಬರೀ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳ ಕಣ್ಣಿನ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ 4,938 ಮಕ್ಕಳಲ್ಲಿ ದೃಷ್ಟಿ ದೋಷ ಸಮಸ್ಯೆ ಕಂಡು ಬಂದಿದೆ. ಅಲ್ಲಿ ಖಾಸಗಿ ಶಾಲೆಗಳ ಮಕ್ಕಳ ಕಣ್ಣಿನ ಪರೀಕ್ಷೆ ಇನ್ನೂ ಸಹ ಆಗಿಲ್ಲ. ಅಲ್ಲಿ ಮಾಡಿದಂತಹ ಸಂದರ್ಭದಲ್ಲೂ ಸಹ ನಂಬರ್ಸ್ ಇದೇ ರೀತಿಯಾಗಿರುತ್ತೆ ಅಂತ ಕಾಣಿಸುತ್ತೆ. ಹೆಚ್ಚು ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾ ಇರುವಂತಹ ಮಕ್ಕಳು ಹಾಗೆ ಪೋಷಕರು ಈ ಅಂಕಿ ಸಂಖ್ಯೆಗಳನ್ನು ಒಂದ್ಸಲ ನೋಡಿ. 1,45,951 ಮಕ್ಕಳ ಕಣ್ಣು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ 4,500 ಮಕ್ಕಳಲ್ಲಿ ದೃಷ್ಟಿ ದೋಷ ಸಮಸ್ಯೆ ಕಂಡು ಬಂದಿದೆ. ಅದರಲ್ಲಿ 50% ಕನ್ನಡಕ ಹಾಕಲೇಬೇಕು ಮಕ್ಕಳು, ಅಂತಹ ಪರಿಸ್ಥಿತಿ ಬಂದಿದೆ. ಮೊಬೈಲ್ನಿಂದಾಗಿ ಮಕ್ಕಳ ಕಣ್ಣಿನ ಸಮಸ್ಯೆ ಅಲ್ಲ, ಮಾನಸಿಕವಾಗೂ ಸಹ ಸಮಸ್ಯೆಗೊಳಗಾಗ್ತಾರೆ. ಹೆಚ್ಚು ಮೊಬೈಲ್ ಬಳಕೆ ದೃಷ್ಟಿ ಹಾಗೆ ಮಾನಸಿಕ ಸಮಸ್ಯೆಯನ್ನ ಉಂಟು ಮಾಡುತ್ತೆ. 6 ರಿಂದ 16 ವರ್ಷ ವಯಸ್ಸಿನ ಮಕ್ಕಳಲ್ಲಿ ದೃಷ್ಟಿದೋಷ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮೊಬೈಲ್ನಿಂದ ಕೆಲವು ಮಕ್ಕಳಲ್ಲಿ ಸೌಮ್ಯ ದೃಷ್ಟಿ ಸಮಸ್ಯೆ ಸಹ ಕಂಡು ಬಂದಿದೆ. ಇನ್ನು ಕೆಲವು ಮಕ್ಕಳಿಗೆ ಕಣ್ಣಿನ ಚಿಕಿತ್ಸೆನೇ ಅನಿವಾರ್ಯ ಆಗಿದೆ. ಮೊಬೈಲ್ನಿಂದ ಮಕ್ಕಳಲ್ಲಿ ಕಣ್ಣಿನ ಜೊತೆಯಲ್ಲಿ ಮಾನಸಿಕ ಸಮಸ್ಯೆ ಸಹ ಕಂಡು ಬರ್ತಾ ಇದೆ. ವರದಿ ಹೇಳಿರುವಂತದ್ದು ಇದನ್ನ. 3 ವರ್ಷಗಳಲ್ಲಿ ದೃಷ್ಟಿ ದೋಷ ಹೆಚ್ಚಳದ ವರದಿ ಬಂದಿದೆ. ಕಳೆದ 3 ವರ್ಷಗಳಲ್ಲಿ ದೃಷ್ಟಿ ದೋಷದ ಸಮಸ್ಯೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಈಗ ವರದಿ ಹೇಳ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಆಗಿರುವಂತಹ ಅಂಕಿ ಅಂಶಗಳ ಸಂಖ್ಯೆಯನ್ನ ನೋಡ್ತಾ ಇದ್ದೀರಾ. ಸ್ಫೋಟಕ ರಹಸ್ಯವೇ ಬಯಲಾಗಿದೆ. ಮಕ್ಕಳಿಗೆ ಈ ಮೊಬೈಲ್ ಗೀಳು ಯಾವ ರೀತಿಯಾಗಿ ಸಮಸ್ಯೆಯನ್ನ ತಂದೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದು. ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಮೊಬೈಲ್ ಕೊಡ್ತಾರೆ, ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ ಆಮೇಲೆ ಹೋಮ್ವರ್ಕ್ ಮಾಡು ಅಂತ ಹೇಳುವಂತಹ ಪೋಷಕರು ಸಹ ಇದ್ದಾರೆ. ಹೀಗಾಗಿ ಮಕ್ಕಳು ಕಂಪ್ಲೀಟ್ ಆಗಿ ಮೊಬೈಲ್ ಅನ್ನ ಅಡಿಕ್ಟ್ ಮಾಡ್ಕೊಂಡಿದ್ದಾರೆ. ಕಣ್ಣಿನ ಸಮಸ್ಯೆಯನ್ನ ಈಗ ಅನುಭವಿಸುವಂತಾಗಿದೆ. ಕನ್ನಡಕ ಹಾಕಲೇಬೇಕಾದಂತಹ ಪರಿಸ್ಥಿತಿ. ನಾನೇನು ಹೇಳಿದೆ, 4,500ರಲ್ಲಿ 50% ಮಕ್ಕಳಿಗೆ ಕನ್ನಡಕ ಹಾಕಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಪೋಷಕರು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಮಕ್ಕಳು ಸಹ ತಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಪದೇ ಪದೇ ಮೊಬೈಲ್ ನೋಡೋದು ಈ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿರುವಂತಹ ಪರೀಕ್ಷೆ, ಆರೋಗ್ಯ ಇಲಾಖೆ ನಡೆಸಿರುವಂತಹ ಪರೀಕ್ಷೆ ಈಗ ಆತಂಕಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡುವುದಕ್ಕೆ ನೇತ್ರ ತಜ್ಞರಾದಂತಹ ಪ್ರಿಯಾಂಕ್ ಸೋಲಂಕಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ. ನೀವು ಗಮನಿಸಿದ್ರಿ ಅನ್ಸುತ್ತೆ, ದಕ್ಷಿಣ ಕನ್ನಡದಲ್ಲಿ ಆರೋಗ್ಯ ಇಲಾಖೆಯಿಂದ ನಡೆಸಿರುವಂತಹ ಒಂದು ಪರೀಕ್ಷೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ದೃಷ್ಟಿದೋಷ ಸಮಸ್ಯೆ ಕಾಡ್ತಾ ಇದೆ ಅಂತ. 4,500 ಮಕ್ಕಳಿಗೆ ದೃಷ್ಟಿದೋಷ ಸಮಸ್ಯೆ ಇದೆ ಅಂತ ವರದಿ ಹೇಳ್ತಾ ಇದೆ. ಸೊ ಪೋಷಕರು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗತ್ತೆ? ಮೊಬೈಲ್ ಬಳಕೆಯನ್ನ ಹಾಗಾದ್ರೆ ಹಿಡಿತಕ್ಕೆ ತರೋದು ಹೇಗೆ, ಕಂಟ್ರೋಲ್ ಮಾಡೋದು ಹೇಗೆ ಸರ್? ಸೊ ಇದ್ರ ಕಾರಣ ಏನಂದ್ರೆ ಮಯೋಪಿಯಾ ಅಂತ ಹೇಳ್ತೀವಿ. ಸೊ ಅದ್ರ ಏನಾಗತ್ತೆ ಅಂದ್ರೆ ನಿಮ್ ಕಣ್ಣಿನ ಸೈಜ್ ಒಂದ್ ಸ್ವಲ್ಪ ದಪ್ಪ ಆಗತ್ತೆ. ಸೊ ಅವಾಗ ನಿಮ್ಗೆ ದೃಷ್ಟಿ ದೋಷ ಇರತ್ತೆ, ಕ್ಲಿಯರ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೆ ನೀವು ಗ್ಲಾಸಸ್ ಹಾಕ್ಬೇಕಾಗತ್ತೆ.
ಇದ್ರ ಒಂದು ಕಾರಣ ಬೈ ಚಾನ್ಸ್ ಜೆನೆಟಿಕ್ ಅಂತ ಹೇಳ್ತೇವೆ. ತಂದೆ ತಾಯಿಗೆ ಗ್ಲಾಸಸ್ ಇದ್ರೆ ನಿಮಗೂ ಬರ್ಬೋದು. ಬಟ್ ಇರೋ ಜನರೇಷನ್ ಅಲ್ಲಿ ಇವಾಗ ನಿಮ್ಗೆ ಹತ್ರ ಕೆಲಸ ಅಂದ್ರೆ ಮೊಬೈಲು, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಐಪ್ಯಾಡ್ ಅಂತ ಡಿಜಿಟಲ್ ಡಿವೈಸ್ ಅಂತ ಹೇಳ್ತೀವಿ. ಅದನ್ನ ಜಾಸ್ತಿ ಹೊತ್ತು ನೋಡಿದ್ರೆ ಕಣ್ ಮೇಲೆ ಎಫೆಕ್ಟ್ ಆಗತ್ತೆ. ಅವಾಗ ನಿಮ್ಗೆ ನಂಬರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ನಂಬರು ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. 1 ಇಂದ ಶುರು ಆಗಿ 5, 7, 10ವರೆಗೂ ಹೋಗ್ಬೋದು. ಸೊ ಅವಾಗ ಇದ್ದಾಗ ನಿಮ್ಗೆ ದೃಷ್ಟಿ ದೋಷ ಜಾಸ್ತಿ ಇರುತ್ತೆ, ಅವಾಗ ದೃಷ್ಟಿನೂ ಕಡಿಮೆ ಆಗತ್ತೆ. ಕೆಲವು ಸರ್ತಿ ನೀವು ಇದನ್ನ ಕಂಟ್ರೋಲ್ ಮಾಡಿ ಅಂದ್ರೆ ದೃಷ್ಟಿನೂ ಕಡಿಮೆ ಆಗ್ಬೋದು, ಪರ್ಮನೆಂಟ್ ಆಗಿ ಡ್ಯಾಮೇಜು ಆಗ್ಬೋದು. ಅದನ್ನು ನಾವು ಆಂಬ್ಲಿಯೋಪಿಯಾ ಅಥವಾ ಲೇಜಿ ಐ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತೀವಿ. ಸ್ಕೂಲಲ್ಲಿ ಏನಕ್ಕೆ ಜಾಸ್ತಿ ನೋಡ್ತೀವಿ ಅಂದ್ರೆ ಇತ್ತೀಚೆಗೆ ಸ್ಕೂಲ್ ಅವರು ಆನ್ಲೈನ್ ಹೋಮ್ ವರ್ಕ್ ಅಂತ ಕೊಡ್ತಾರೆ. ವಾಟ್ಸ್ಆಪ್ ಅಲ್ಲಿ ಅಥವಾ ಝೂಮ್ ಅಲ್ಲಿ ಅಥವಾ ಗೂಗಲ್ ಮೀಟ್ ಅಲ್ಲಿ ಅವರೆಲ್ಲ ಹೋಮ್ ವರ್ಕ್ ಕೊಡ್ತಾರೆ. ಸ್ಟೂಡೆಂಟ್ಸ್ಗಳು ಅದು ಮೊಬೈಲ್ ಅಲ್ಲೇ ಅಥವಾ ಟ್ಯಾಬ್ಲೆಟ್ ಅಲ್ಲೇ ಮಾಡ್ತಾರೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಕಣ್ಣಿಗೆ, ಅದು ಚೆನ್ನಾಗಿರಲ್ಲ. ಸೊ ಈ ತರ ಇದ್ದಾಗ ನಿಮ್ಗೆ ದೃಷ್ಟಿ ದೋಷ ಇರುತ್ತೆ. ಇವಾಗ ಇರೋ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಸಂಬಂಧಪಟ್ಟಿದ್ದು ಇದು ಇನ್ಫಾರ್ಮೇಶನ್ ಬರೋ ಪ್ರಕಾರದಿಂದ 1 in 2 ಅಂದ್ರೆ 50%, 50% ಜನಗಳಿಗೆ, ಮಕ್ಕಳಿಗೆ ನಿಮಗೆ ಗ್ಲಾಸಸ್ ದೋಷ ಬಂದೇ ಬರುತ್ತೆ, ದೃಷ್ಟಿ ದೋಷ ಬಂದೇ ಬರುತ್ತೆ. ಸೊ ದಟ್ ಈಸ್ ಎ ವೆರಿ ಹ್ಯೂಜ್ ನಂಬರ್. ಅದು ತುಂಬಾ ದೊಡ್ಡ ನಂಬರು. ಅಂದ್ರೆ ನಾವ್ ಇವಾಗ ಆಚೆ ಹೋದಾಗ ಮುಂಚೆ 20 ವರ್ಷ ಮುಂಚೆ ಗ್ಲಾಸಸ್ ತುಂಬಾ ಕಡಿಮೆ ಜನಗಿತ್ತು. ಇವಾಗ ನೀವು ನೋಡಿದಾಗ 50% ಗ್ಲಾಸಸ್ ಇದ್ದೇ ಇರುತ್ತೆ, ಆ ದೃಷ್ಟಿ ದೋಷ ಇರುತ್ತೆ. ಇದು ಮೊಬೈಲ್ ಸ್ಕ್ರೀನ್ ಇಂದ ಅಥವಾ ಟ್ಯಾಬ್ಲೆಟ್ ಸ್ಕ್ರೀನ್ ಇಂದ ಆಗುತ್ತೆ. ಇದು ಡಾಕ್ಟರ್, ನೀವು ಯಾವ್ಯಾವ ಕಾರಣದಿಂದ ದೃಷ್ಟಿ ದೋಷ ಸಮಸ್ಯೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಈಗ ಮೊಬೈಲ್ ಅನ್ನೇ ತಗೊಳ್ಳೋದಾದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದಾನೇ ಎಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಹಾಗಾದ್ರೆ ದೃಷ್ಟಿ ದೋಷದ ಸಮಸ್ಯೆ ಇದೆ ಅಂತ ಹೇಳ್ತೀರಾ? 10 ವರ್ಷ ಮುಂಚೆ ತಗೊಂಡ್ರೆ ಒಂದು 15% ಅಥವಾ 20% ವರೆಗೂ ಇರ್ಬೋದಂಗೆ ಹೇಳ್ಬೋದಾಯ್ತು. ಇವಾಗ ಬರೋ ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಅನಾಲಿಸಿಸ್ ಪ್ರಕಾರ 40 ಇಂದ 60% ವರೆಗೂ ಇರುತ್ತೆ. ಅಂದ್ರೆ ನಮ್ ಕ್ಲಿನಿಕ್ ಅಲ್ಲೂ, ನಮ್ ಹಾಸ್ಪಿಟಲ್ ನೋಡೋದಾಗ ಮುಂಚೆ ಬರೀ ಕಡಿಮೆ ಜನದಲ್ಲಿ ದೃಷ್ಟಿ ದೋಷ ಮಕ್ಳು ಇರ್ತಾ ಇತ್ತು. ಇವಾಗ ಯಾರಿಗದು ಕೇಳಿದ್ರೆ ಎಲ್ಲ ಮಕ್ಳ ಕೈ ಫೋನ್ ಇರುತ್ತೆ. ಸೊ ಆಲ್ಮೋಸ್ಟ್ 50% ಅಂತ ಹೇಳ್ಬೋದು ನಾನು, ದಟ್ ಮಕ್ಕಳಲ್ಲಿ ಮೊಬೈಲ್ ನೋಡೋದ್ರಿಂದ ದೃಷ್ಟಿ ದೋಷ ಬರೋದು. ಅದಿನ್ನು ಮುಂದೆ ಹೋದಾಗ ಜಾಸ್ತಿನೇ ಆಗುತ್ತೆ. ಸೊ ಅದೊಂದ್ ಸ್ವಲ್ಪ ನಾವು ಗಮನ ಇಷ್ಟು ನೋಡ್ಬೇಕು. ಮಕ್ಕಳನ್ನೆಲ್ಲ ಫೋನ್ ಅಂತೂ ಅವಾಯ್ಡ್ ಮಾಡ್ಲೇಬೇಕು. ನೀವ್ ಎಷ್ಟು ಜಾಸ್ತಿ ಫೋನ್ ಕೊಡ್ತೀರೋ ಕಣ್ಣಲ್ಲಿ ಅದಷ್ಟೇ ಎಫೆಕ್ಟ್ ಆಗತ್ತೆ. ಅವಾಗ ನಿಮ್ಗೆ ದೃಷ್ಟಿ ದೋಷ ಹಾಗೂ ನಂಬರ್ ಜಾಸ್ತಿ ಆಗೋದು ಅಥವಾ ಆಂಬ್ಲಿಯೋಪಿಯಾ, ಲೇಜಿ ಐ ಅಂತ ಜಾಸ್ತಿ ಆಗುತ್ತೆ. ಡಾಕ್ಟರ್, ಇನ್ನೂ ಸಾಕಷ್ಟು ಪೋಷಕರು ಅಂದ್ಕೊಂಡಿದ್ದಾರೆ, ನನ್ನ ಮಕ್ಕಳು UV ಲೈಟ್ ಇರುವಂತಹ ಕನ್ನಡಕವನ್ನ ಯೂಸ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಹಾಗಾಗಿ ಅವ್ರಿಗೇನು ಸಮಸ್ಯೆ ಬರೋದಿಲ್ಲ ಅಂತ. ಅದು ಅಂತ ಡೇಟಾ ನೋಡೋ ಪ್ರಕಾರ ಇಟ್ ಇಸ್ ನಾಟ್ ಕರೆಕ್ಟ್. ಅಂದ್ರೆ ನೀವು UV ಗ್ಲಾಸಸ್ ಹಾಕಿದ್ರೆ ಅಥವಾ ಆಂಟಿ ಗ್ಲೇರ್ ಗ್ಲಾಸಸ್ ಹಾಕಿದ್ರೆ ನಿಮ್ಗೆ ದೃಷ್ಟಿ ದೋಷ ಬರಲ್ಲ ಅಂತ ಅದು ಅವರು ತಪ್ಪು ಅಂದ್ಕೊಂತಿದ್ದಾರೆ. ಅದು ತಪ್ಪು. ನಿಮ್ಗೆ ಗ್ಲಾಸಸ್ ಹಾಕಿದ್ರೆ ನಿಮ್ಗೆ ಬರೀ ದೃಷ್ಟಿ ಕ್ಲಿಯರ್ ಮಾಡಕ್ಕೆ, ಅದ್ರ ಮೇಲೆ ಇರೋ ಕೋಟಿಂಗ್ ಅಥವಾ UV ಪ್ರೊಟೆಕ್ಷನ್ ಹಾಕಿದ್ರೆ ನಿಮ್ಗೆ ದೃಷ್ಟಿ ದೋಷ ಆಗಲ್ಲ ಅಂತ ಏನಿಲ್ಲ. ಅದು ಅಮೆರಿಕನ್ ಅಕಾಡೆಮಿ ಆಫ್ ಆಪ್ಥಮೊಲಜಿ ಅಂದ್ರೆ AAO ಅದು ತೋರಿಸಿದೆ ದಟ್ ಬರೀ ಅದ್ರದ್ದು ಎಫೆಕ್ಟಿವಿಟಿ ಬರೀ 5%. ಅಂದ್ರೆ 100 ಜನದಲ್ಲಿ ಬರೀ 5 ಜನದಲ್ಲಿ ಒಂದ್ ಸ್ವಲ್ಪ ಇಫೆಕ್ಟ್ ಕಡಿಮೆ ಆಗ್ಬೋದು, ಬಟ್ 100% ಆಗತ್ತೆ ಅಂತ ಏನಿಲ್ಲ. ಸೊ ನೀವು ಗ್ಲಾಸಸ್ ಅಂತ UV ಪ್ರೊಟೆಕ್ಷನ್ ಅಂತ ಹಾಕದಿದ್ರು ನಿಮಗೆ ಈ ದೃಷ್ಟಿ ದೋಷ ಬರ್ಬೋದು. ಇದೇನಕ್ಕಂದ್ರೆ ನಿಮ್ ಸ್ಕ್ರೀನ್ ನೋಡಿದಾಗ ಅದು ರೇಡಿಯೇಷನ್ ಇರೋದು ನಿಮ್ ಕಣ್ಣಿಗೆ ಬೀಳುತ್ತೆ. ಅವಾಗ ಅದ್ರದ್ದು ಒಳಗೆ ಒಂದು ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇರುತ್ತೆ, ಡೋಪಮಿನ್ ಅಂತ. ಅದು ನಿಮ್ ಕಣ್ಣಲ್ಲಿ ಎಫೆಕ್ಟ್ ಮಾಡುತ್ತೆ. ಅದು ನಿಮ್ಗೆ ಕಣ್ಣಿಗೆ ಒಂದ್ ಸ್ವಲ್ಪ ಸೈಜ್ ದೊಡ್ಡ ಮಾಡೋದಲ್ಲಿ ಸಹಾಯ ಮಾಡುತ್ತೆ. ಅವಾಗ ನಿಮ್ ನಂಬರ್ ಜಾಸ್ತಿ ಆಗುತ್ತೆ. ಅದನ್ನ ದೃಷ್ಟಿ ದೋಷದ ಕಾರಣ. ಡಾಕ್ಟರ್, ಈಗ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ಸಾಕಷ್ಟು ಪೇರೆಂಟ್ಸಿಗೆ ಗೊತ್ತೇ ಆಗೋದಿಲ್ಲ. ಹಾಗಾದ್ರೆ ಪೇರೆಂಟ್ಸಿಗೆ ಹೇಗೆ ಗೊತ್ತಾಗತ್ತೆ ಕಣ್ಣಿನ ದೋಷ ಇದೆ, ಮಗುಗೆ ಓದಕ್ಕಾಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕಣ್ಣಿನ ದೋಷ ಇರೋದು ಹಾಗಾದ್ರೆ ಪೋಷಕರು ಹೇಗೆ ಕಂಡು ಹಿಡಿದುಕೊಳ್ಬೇಕಾಗತ್ತೆ? ಸೊ ಇದೊಂದು ವೆರಿ ಮಹತ್ವದ ಸವಾಲು. ಸೊ ನಾನು ಹೇಳ್ತೀನಿ, ಕೆಲವು ಪಾಯಿಂಟ್ಸ್ ಪೇರೆಂಟ್ಸ್ ಗೊತ್ತಿರ್ಬೇಕು. ತಂದೆ ತಾಯರು ಫಸ್ಟ್ ನೋಡ್ಬೇಕು. ಮಗು ಬೈ ಚಾನ್ಸ್ ಟಿವಿ ಅನ್ನೋದು ನೋಡ್ತಿದ್ರೆ ತುಂಬಾ ಪಕ್ಕದ ಹೋಗಿ ನೋಡೋದು, ಅಥವಾ ಓದೋದಲ್ಲಿ ಒಂದ್ ಸ್ವಲ್ಪ ಗಮನ ಇಟ್ಟು ಓದ್ತಿಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಇರೋದು, ಫಿಸಿಕಲ್ ಆಕ್ಟಿವಿಟಿ ಆಚೆ ಒಂದ್ ಸ್ವಲ್ಪ ಕಡಿಮೆ ಇದೆ,
ಅಥವಾ ಅವ್ರ ಕಣ್ಣಿನ ಚಿಕ್ಕದ್ ಹಿಂಗ್ ಮಾಡ್ಕೊಂಡು ನೋಡ್ತಾರೆ ನೋಡಿ, ಹಿಂಗ್ ಮಾಡ್ಕೊಂಡು. ಸೊ ಆ ತರ ಇದ್ದಾಗಿರುತ್ತೆ. ಸ್ಕೂಲಲ್ಲಿ ಟೀಚರು ಸಹ ನಿಮ್ಗೆ ಹೇಳ್ತಾರೆ ದಟ್ ಅವನು ಸರಿಗೆ ಅಥವಾ ಮಗು ಸರಿಗೆ ಓದ್ತಾ ಇಲ್ಲ ಅಥವಾ ನೋಡ್ತಾ ಇಲ್ಲ, ನೀವು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ಮಕ್ಕಳು ತಂದೆ ತಾಯಿ ಇದು ನೋಡ್ಬೋದು, ಆದ್ರೆ ಅವರು ಬಿಟ್ಬಿಡ್ತಾರೆ. ಏನಕ್ಕಂದ್ರೆ ನಮ್ ಮಗು ಒಂದ್ ಸ್ವಲ್ಪ ನಮ್ ಜೊತೆ ಆಟ ಆಡ್ತಿರ್ಬೋದು ಅಥವಾ ಇರಿಟೇಟ್ ಮಾಡ್ತಿರಂತ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕಣ್ಣು ಒಳಗ್ ಸಮಸ್ಯೆ ಇರುತ್ತೆ, ನೀವು ಚೆಕ್ ಮಾಡಿದಾಗ ಗೊತ್ತಾಗತ್ತೆ. ನಾವ್ ಹೇಳೋ ಪ್ರಕಾರ ಏನಂದ್ರೆ ಮಗು 4 ವರ್ಷದ ಮೇಲಿದ್ದಾಗ ಪ್ರತಿ ವರ್ಷಕ್ಕೆ ಒಂದ್ಸತಿ ಒಂದ್ ಚೆಕಪ್ ಮಾಡಿಸ್ಲೇಬೇಕು. ಅವಾಗ ಏನಾಗುತ್ತೆ ಗೊತ್ತಾಗುತ್ತೆ, ಮುಂಚೆ ನಮ್ಗೆ ಏನಾದ್ರು ತೊಂದರೆ ಇದೆ ಮುಂಚೆ ಗೊತ್ತಾಗತ್ತೆ. ಕೆಲವು ಸತಿ ಏನಾಗುತ್ತೆ ಒಂದ್ ಸ್ವಲ್ಪ ಲೇಟ್ ಆದಾಗ ಕಣ್ಣು ಒಂದ್ ಸ್ವಲ್ಪ ಕೆಂಗಣ್ಣು ಅಂದ್ರೆ ಒಂದ್ ಸ್ವಲ್ಪ ಸ್ಕ್ವಿಂಟ್ ಮಾಲ್ಗನ್ ಅಂತ ಹೇಳ್ತೀವವ, ಆತರ ಕಣ್ಣು ಒಂದ್ ಸ್ವಲ್ಪ ಸೊಟ್ಟ ಹೋಗೋದು ಆ ತರನು ಆಗ್ಬೋದು. ಸೊ ಅದಕ್ಕೆ ನಿಮ್ಗೆ ಚೆಕಪ್ ಮಾಡಿಸ್ಲೇಬೇಕು. ಫೋನ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ನೀವು ಅದು ಫೋನ್ ಎಷ್ಟು ಕೊಡ್ತೀರೋ ಅಷ್ಟೇ ಜಾಸ್ತಿ ರಿಸ್ಕ್, ಅಷ್ಟೇ ಜಾಸ್ತಿ ತೊಂದರೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯ DHO ಡಾಕ್ಟರ್ HR ತಿಮ್ಮಯ್ಯ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಕೇಳಿಸ್ತಾ ಇದೆ, ಸ್ಪಷ್ಟವಾಗಿದೆ, ಸ್ಫುಟವಾಗಿದೆ. ತಾವು ಮುಂದುವರಿಸಬಹುದು. ಡಾಕ್ಟರ್, ಈ ವರದಿ ಏನ್ ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ದೃಷ್ಟಿ ಬಗ್ಗೆ ನಡೆಸಿರುವಂತಹ ಒಂದು ತನಿಖೆ ಇದೆ, ಟೆಸ್ಟ್ ಏನಿದೆ, ಅದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಸಹ ಆತಂಕ ಆಗುತ್ತೆ. 4,500 ಮಕ್ಕಳಲ್ಲಿ ದೃಷ್ಟಿದೋಷ ಸಮಸ್ಯೆ ಇದೆ. ಅದು ಮಾಡಿರೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಪರೀಕ್ಷೆ ಮಾಡಿರೋದು. ಇನ್ನೂ ಸಹ ಏನ್ ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ನಮಸ್ಕಾರ. ತಮ್ಮ ಪದಗಳನ್ನು ಒಂದಷ್ಟು ಬದಲಾಯಿಸ್ಕೊಂಡ್ರೆ ಸೂಕ್ತ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತಂದರೆ ಆತಂಕ ಪಡುವಂಥ ವಿಷಯ ಅಲ್ಲ ಇದು. ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮಲ್ಲಿ 16 ತಂಡಗಳಿದೆ. ಈ ತಂಡಗಳಲ್ಲಿ ಪ್ರತಿ ತಂಡದಲ್ಲಿ 2 ವೈದ್ಯರು, ಒಬ್ಬರು ಶುಶ್ರೂಷಕರು, ಒಬ್ಬರು ನೇತ್ರಾಧಿಕಾರಿಗಳು ಇರ್ತಾರೆ. ಇವರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ತೆರಳಿ, ಜೊತೆಗೆ ಅಂಗನವಾಡಿಗೆ ತೆರಳಿ ನಿಯಮಿತವಾಗಿ ಮತ್ತು ಪೂರ್ವಯೋಜಿತ ಕಾರ್ಯಕ್ರಮದಂತೆ ಶಾಲೆಗಳಿಗೆ ಮತ್ತು ಅಂಗನವಾಡಿ ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಕಂಡುಬರುವ 4 Ds ಅಂತ ಹೇಳ್ತೀವಿ ನಾವು. 1 ಡಿಫೆಕ್ಟ್ ಎಟ್ ಬರ್ತ್, 2 ಡೆವಲಪ್ಮೆಂಟಲ್ ಡಿಲೇಸ್, 3 ಡಿಫಿಷಿಯನ್ಸೀಸ್ ಆ್ಯಂಡ್ 4ನೇದು ಪ್ರಮುಖವಾಗಿ ಡಿಸೀಸ್. ಸೊ ಇದರಲ್ಲಿ ಕೆಲವರು ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ, ನಾನು ಈ ಡಿಸೀಸಸಲ್ಲಿ ಕೆಲವು ದೃಷ್ಟಿದೋಷ ಇರ್ಬೋದು. ಮಕ್ಕಳಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಕಂಡುಬರುವ 3 ಪ್ರಮುಖ ನ್ಯೂನತೆಗಳು ಅಂತಂದರೆ, 1 ದೃಷ್ಟಿದೋಷ, 2ನೇದು ಕಿವಿ ಕೇಳಿಸದೇ ಇರೋವಂಥದ್ದು, 3ನೇದು ಹಲ್ಲುಗಳಲ್ಲಿ ಹುಳುಕಲ್ಲಿರೋಂಥದ್ದು, 4ನೇದು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಇದರಲ್ಲಿ ನಾವು ಈ ಎಲ್ಲ ರೋಗವನ್ನು ಪತ್ತೆ ಮಾಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ಈ 3 ಅಂಶಗಳಿಗೆ ಒತ್ತು ಕೊಟ್ಟು ಪರೀಕ್ಷೆ ಮಾಡ್ತೀವಿ. ಹಾಗಾಗಿ ಮಕ್ಕಳಲ್ಲಿ ಕಂಡುಬರುವಂಥ ದೃಷ್ಟಿದೋಷ ತಾವು ಆತಂಕ ಪಡಬೇಕಾಗತ್ತೆ ಅಂತ ಹೇಳ್ತಿದ್ದೀರಾ, ಖಂಡಿತ ತಪ್ಪು. ಎಲ್ಲ ಮಕ್ಕಳಿಗೂ ಒಂದಷ್ಟು ಶೇಕಡಾವಾರು ಮಕ್ಕಳಿಗೆ ದೃಷ್ಟಿಗೆ ಸಂಬಂಧಿಸಿದಂತೆ ಒಂದಷ್ಟು ನ್ಯೂನತೆ ಕಂಡುಬರುತ್ತೆ. ಹೀಗಾಗಿ ಇದು ವಿಶೇಷವಾಗಿ ಮಾಡಿದಂಥ ತಪಾಸಣೆಯಿಂದ ಕಂಡು ಬಂದಿದ್ದಲ್ಲ. ಇದು ನಾವು ಸರ್ವೇ ಸಾಮಾನ್ಯವಾಗಿ ದೈನಂದಿನ ತಪಾಸಣೆಯಲ್ಲಿ ಕಂಡು ಬಂದಿರುವಂಥದ್ದು. ನಮ್ಮಲ್ಲೀಗ ಆಶಾಕಿರಣ ಅಂಥೇಳಿ ಮೊನ್ನೆ ಎಲ್ಲ ಮಕ್ಕಳಿಗೆ, ವಯಸ್ಕರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಘನ ಸರ್ಕಾರದಿಂದ ಮಾಡಿದರೆ, ಮೊನ್ನೆ ತಾನೇ ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ, ಶಾಲಾ ಆರೋಗ್ಯ ತಂಡವನ್ನು ಪರೀಕ್ಷೆ ಒಳಪಡಿಸಿದ ನಂತರ 3 ಹಂತಗಳಲ್ಲಾಗುತ್ತೆ. 1 ಆಶಾ ಕಾರ್ಯಕರ್ತರ ಕ್ಷೇತ್ರ ಮಟ್ಟದಲ್ಲಾಗುತ್ತೆ, 2ನೇದು ನಮ್ಮ ನೇತ್ರಾಧಿಕಾರಿಗಳು ತಪಾಸಣೆ ಮಾಡ್ತಾರೆ, ಮತ್ತು ನಮ್ಮ ವೈದ್ಯಾಧಿಕಾರಿಗಳ ತಂಡ RBSK ಇರ್ಬೋದು ಅಥವಾ PSC ವೈದ್ಯಾಧಿಕಾರಿಗಳ ತಂಡ ಮತ್ತೆ ಪರೀಕ್ಷೆ ಮಾಡಿ, ದೃಷ್ಟಿಯನ್ನು ಪರೀಕ್ಷೆ ಮಾಡಿ ಕನ್ನಡಕವನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ತಪಾಸಣೆಯಲ್ಲಿ ಕಂಡುಬಂಥ ಮಕ್ಕಳು ನಮಗೆ ಈಗ 4,398 ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನಾವು ಕನ್ನಡ. ನೀವು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಈ ಹಿಂದಿನ ಅಂಕಿ ಸಂಖ್ಯೆಗಳನ್ನ ನೀವು ನೋಡಿದ್ದೆ ಆದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ, ಮಕ್ಕಳು ಹೆಚ್ಚು ಟಿವಿ ನೋಡೋದು, ಮೊಬೈಲ್ ನೋಡೋದು ಹೆಚ್ಚು ಮಾಡ್ತಾ ಇರೋದ್ರಿಂದ ಸಹ ದೃಷ್ಟಿದೋಷದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಆ ಅಂಕಿ ಸಂಖ್ಯೆಗಳನ್ನ ಹೆಚ್ಚಾಗಿದೆಯಾ? ಖಂಡಿತ. ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ತಮ್ಮ ಪ್ರಶ್ನೆ ತಗೊಳ್ಳಿ. ಇದು
ಪ್ರತಿ ವರ್ಷ ಇದೇ ಈ ಏನು ಸಂಖ್ಯೆ ಇದೆ ಇದೇ ಆಸುಪಾಸಿನಲ್ಲಿ ಇರುತ್ತೆ. 4,500 5,000 ಮಕ್ಕಳಿಗೆ ಈ ದೃಷ್ಟಿಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳು ನಮಗೆ ಸಿಗ್ತಾ ಇದೆ. ತಾವು ಇತ್ತಿರುವ ಎರಡನೇ ಪ್ರಶ್ನೆ, ಈ ಹಿಂದೆ ಸುದ್ದಿ ಮಾಧ್ಯಮದಲ್ಲಿ ಕನ್ನಡ ದೈನಿಕದಲ್ಲಿ ಬಂದಿರುವ ಸುದ್ದಿಯ ಪ್ರಕಾರ ಕೂಡ ಮೊಬೈಲ್ ಬಳಕೆಯಿಂದ ಖಂಡಿತವಾಗ್ಲೂ ಒಂದಷ್ಟು ಪರಿಣಾಮ ಆಗೇ ಆಗುತ್ತೆ. ಅದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಸೊ ನಿರಂತರವಾಗಿ ನೋಡುವಂಥದ್ದು, ಮೊಬೈಲ್ ಬಳಕೆ ಮಾಡುವಂಥದ್ದು, ನಾವು ಇಂಗ್ಲೀಷಲ್ಲಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತಾರೆ, ನಿರಂತರವಾಗಿ ಗಂಟೆಗಟ್ಟಲೆ ಮೊಬೈಲ್ ವೀಕ್ಷಣೆಯನ್ನು ಮಾಡಿದರೆ ಕಣ್ಣಿಗೆ, ಮೆದುಳಿಗೆ ಖಂಡಿತವಾಗ್ಲೂ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಆ ದೃಷ್ಟಿಯಿಂದ ಕೂಡ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ RBSK ತಂಡ ಏನು ಶಾಲೆಗಳಿಗೆ ಅಥವಾ ಅಂಗನವಾಡಿಗೆ ಹೋಗುತ್ತೆ, ಅಲ್ಲಿ ಅವರಿಗೆ ವಿವಿಧ ಆರೋಗ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗೆ ಮೊಬೈಲ್ ಬಳಕೆ, ಕಣ್ಣಿನ ಆರೋಗ್ಯದ ಬಗ್ಗೆಯೂ ಕೂಡ ಅವರಿಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ತಮ್ಮ ಏನು ತಾವು ಹೇಳ್ತಾ ಇದ್ದೀರಾ, ಈ ವಿಷಯನ ನಾವು ಅತ್ಯಂತ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಮಾನ್ಯ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರೂ ಆಗಿರೋದ್ರಿಂದ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಇವರೆಲ್ಲ ಮಾರ್ಗದರ್ಶನದಂತೆ ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯವರ ಮಾರ್ಗದರ್ಶನದಂತೆ ನಾವು ನಿರಂತರವಾಗಿ ಎಲ್ಲರ ಮೇಲೆ ನಿಗಾವನ್ನು ಇಡ್ತಾ ಇದ್ದೀವಿ. ಮುಂದೆಯೂ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಮಕ್ಕಳಲ್ಲಿ ಕಂಡುಬರುವ ಈ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಆಹಾರದಲ್ಲಿ ಏನಾದರೂ ಅವರಿಗೆ ನ್ಯೂನತೆ ಇದೆಯಾ, ಇವನ್ನೆಲ್ಲವನ್ನು ಗಣನೆಗೆ ತಗೊಂಡು ಮುಂಬರೋ ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ದೃಷ್ಟಿದೋಷವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸಕಾರಾತ್ಮಕವನ್ನ ಪ್ರಕ್ರಿಯೆಗಳನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.